ಈ ತಹಸೀಲ್ದಾರ್ ಆಫೀಸ್ ಒಳಗೆ ಎಲ್ಲ ಹಲವಾರು ರೈತರುಗಳು ಮನವಿ ಕೊಟ್ಟಿದ್ದೆವು. ಪಂಚಾಯತಿ ಕಳ್ತನ ಆಗ್ತಾ ಇದಾವ, ಜನ ಕಳ್ತನ ಆಗ್ತಾ ಇದಾವ, ಎಲ್ಲ ಲೂಟಿ ಹೊಡಿತಾ ಇದಾರೆ ಅಂತ ತಹಸೀಲ್ದಾರ್ ಸಾಹೇಬ್ರು ನೋಡ್ರಿ ನಿಮ್ಮ ತಾಲೂಕು ಐಸತಿ ಮನವಿ ಕೊಟ್ಟಿದ್ವಿ. ಲೋಕಾಯುಕ್ತದವ್ರು ಹೋಗಿ ತನಿಖೆ ಹಾಕಿದ್ರೆ ಇವ್ರು ಒಂದು ನೋಟಿಸ್ ನಮ್ಗೆ ವಾಪಸ್ ಕಳಿಸ್ತಿದ್ವಿ. ಇವತ್ತಿನ ತನಕ ಬೇಲೂರ ಪಂಚಾಯತಿ ಒಳಗೆ ಮಿನಿಮಮ್ ಏನು ಅಂದ್ರೆ 2 ಕೋಟಿ ರೂಪಾಯಿ ದಾಖಲೆ ಐತಿ ನಮ್ಮ ಹತ್ರ. ಅದು ಹೋಯ್ತು. ರೈತರ ಹೊಲದಾಗ ಲಿಮಿಕಾಯಿ ಗಿಡ ಒಣಗಿ ಹೋಗ್ಯಾವ. ಅದು ಹಾಜರಿ ಮಾಡಿಸ್ಕೊಡ್ರಿ, ಕೋರ್ಟ್ ಆದೇಶ ಐತಿ, ಕೋರ್ಟ್ದಿಂದ ಸರ್ಕಾರ ಆದೇಶ ಐತಿ, ಮತ್ತು ಕೋರ್ಟ್ದಿಂದ ಆದೇಶ ಮಾಡ್ಕೊಂಡು ಬಂದಾಗ ಟೋಟಲ್ 2 ಜನ ಆದೇಶ ಸಂಬಂಧ. ಅದು ಯಾವಾಗ ಬರ್ತೀವಿ ತಹಸೀಲ್ದಾರ್ ನಾವು ಬರೋಕ್ಕಿಂತ ಮೊದಲೇ ನಾವು ಇಲ್ಲಿ ಸಂಜಿತಾನ ಕೂತ್ರೆ ತಹಸೀಲ್ದಾರ್ ಕ್ಯಾಬಿನ್ ಒಳಗೆ ಇರಂಗಿಲ್ಲ. ಮ್ಯಾಲೆ ಹೋಗಿ ಕೂತ್ಬಿಡ್ತಾರೆ, ಇಲ್ಲಿ ಹೋಗಿ ಕೂತ್ಬಿಡ್ತಾರೆ, ಗೊತ್ತಿಲ್ಲ ಯಾಕೆ ಇದು. ಮತ್ತು ತಹಸೀಲ್ದಾರೇ ಇಲ್ಲ ಅಂದ್ರೆ ಮತ್ತೆ ಏನು ಇಲ್ಲಿ ವ್ಯವಸ್ಥೆ ನಡಿಬೇಕು ಹೆಂಗೆ? ಇಟ್ಟು ಎಲ್ಲ ಹಾಕಿ ಎಲ್ಲ ಖರ್ಚು ಹಾಕಿ ರೈತರ ಮೇಲೆಲ್ಲ ತೆರಿಗೆ ಹಾಕಿ 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 ಸರ್ಕಾರ ಎಲ್ಲ ನಮ್ಗೆ ಲೂಟಿ ಹೊಡೆದ ಕೇಸಿ ಇದು ಮಾಡಿದ್ರೆ ಇಲ್ಲಿ ಹೋಗ್ಬೇಕು ನಾವು ಇಲ್ಲಿ ಆಗಂಗಿಲ್ಲ. ಪ್ಲೀಸ್ ಬರೋದು ಕೊಟ್ರೆ ನಾವು ಮುಂದೆ ನೋಡ್ಕೋತೀವಿ, ಕೋರ್ಟಿಗೆ ನೋಡ್ಕೋತೀವಿ. ಇಲ್ಲಾಂದ್ರೆ ಬೇರೆ ಜಿಲ್ಲಾಧಿಕಾರಿ ಕೇಳ್ತೀವಿ ನಾವು. ಮುಂದಿನ ತೀರ್ಮಾನ ಏನು ತಮ್ಮದು? ಮುಂದಿನ ತೀರ್ಮಾನ ಏನೂ ಇಲ್ಲ ನಮ್ದು. ಇಲ್ಲೇ ನಾವು ಹಾದಿ ಅವ್ರು ರೈತರ ಹೊಲದಾಗ ಹಾದಿ ಮಾಡಿಕೊಡ್ಬೇಕು. ಪಂಚಾಯತಿ ಒಳಗೆ 2 ಕೋಟಿ ರೂಪಾಯಿ ಹಗರಣ ಆಗೈತಿ. ಆ ಹಗರಣ ಯಾಕೆ ಮುಚ್ಚಿಟ್ರಿ, ಅದು ಹೊರಗೆ ತೆಗೀರಿ ಅಂತ ಹೇಳ್ತೈತಿ. ಕೇಳಿ ತಹಸೀಲ್ದಾರ್ ಅವ್ರದ್ದು ಏನೂ ಸ್ಪಂದನೆ ಇಲ್ಲ ತಿಳಿಸಿರಿ. ಏನು ಚೀಟಿ ಕೊಟ್ಟಿಲ್ಲ ನಮ್ಗೆ. ಅವ್ರಿಗೆ ಹಾಕಿದ ರಶೂಟ್ಯಾಗ ಆ ರಶೂಟ್ ಮಾಹಿತಿರೇ ವಾಪಸ್ ಕಳಿಸ್ಬೇಕಲ್ಲ. ಅವ್ರ ಮೇಲೆ ತನಿಖೆ ಮಾಡ್ತಾ ಇದೀವಿ, ಇಲ್ಲಿ ಇಟ್ಕೊಂಡು ಇವತ್ತು ಕೇಸಿ ಮಾಹಿತಿ ಕಳಿಸ್ಬೇಕು ಅಂತ. ಬನ್ನಿ 1 ವಾರ ಹಿಂದೆ ಬರೀ 4 ದಿವಸ ಒಳಗೆ CM ಪತ್ರ ಬರ್ತೀವಿ ಅಂದ್ರೆ CM ವಾಪಸ್ ಕಳಿಸ್ತಾರೆ. ಒಬ್ಬ ಸಾಮಾನ್ಯ ಜನ ಬರೆದ್ರೆ, ರೈತ ಸಂಘಟನೆದವರು ಬರ್ತಾರೆ, ಇವತ್ತು ಅದು ಪತ್ರಗಳು ವಾಪಸ್ ಬರ್ತಾ ಇಲ್ಲ. ಅದು ಯಾಕೆ ಈ ರೀತಿ ಯಾಕೆ? ತಹಸೀಲ್ದಾರ್ ಸಾಹೇಬ್ರು ಶಾಮೀಲ್ ಇದ್ದಾರೆ ಅದ್ರಾಗ. ಯಾರು ಇಲ್ಲ, ಯಾರು ರಾಜಕೀಯದವ್ರು ಒತ್ತಡ ಐತಿ, ನೀವು ಮಾಡಬೇಡ್ರಿ ಅಂತ ಕೇಸಿ. ಅದಕ್ಕೆ ಇಲ್ಲಿ ಈ ರೀತಿ ನಡೀತಾ ಇದೆ. ಕೇಳ್ಬೇಕು ನಾವು ಬರೋಣ ನಿಮ್ಮ ಆಫೀಸ್ ಒಳಗೆ ಮನವಿ ಕೊಟ್ಟಾಗ ಬಂದ್ಬಿಟ್ಟು ನಾವು 2-4 ಕಳ್ಸ್ಕೊಟ್ರು ರೈತ 10 ಸಾರಿ ಜಗಳ ಮಾಡಿ ಮನವಿ ಕೊಟ್ಟಿದ್ದೀವಿ. ಒಂದು ಪಂಚಾಯತಿಯಲ್ಲಿ ಎಲ್ಲಿ ಪಂಚಾಯತಿ ಹಿರೇಬೇನೂರು ಪಂಚಾಯತಿ ಇದೇ ಒಂದು ಎಷ್ಟು ವರ್ಷ ಆಗಬೇಕು ಅಂತ ಕಾಪಿ ಕೊಟ್ಟಿವಿ. ಇದು CM ದಿಂದ ವಾಪಸ್ ಬಂದ ನಿಮ್ಗೆ ಕೊಟ್ಟು ಇದೇ ತಾರೀಕಿಗೆ ನಿಮ್ಗೆ ಕೊಟ್ಟಿದೆ ಐತಿ. ಇವತ್ತಿನ ತನಕ ನಮ್ಗೆ ಒಂದು ಚೀಟಿ ರಸೀಟ್ ಬರಲಿಲ್ಲ, ಮುದ್ರ ಬರಲಿಲ್ಲ. ಮತ್ತೆ ಕೋರ್ಟ್ ಆದೇಶ ಐತಿ. ನಿಮ್ಮಲ್ಲಿ ಸರ್ಕಾರ ಭೀ ಆದೇಶ ಮಾಡ್ಯಾರ, ಯಾವ್ರೆ ಬೆಳೆ ನಿಂತ್ರ ನಿಮಗೆ ಗಿಡವನ್ನ ಹದಿ ಮಾಡ್ಕೊಡ್ಬೇಕು. ನಿಮ್ಮಲ್ಲಿ ಏನು ಇವತ್ತಿನ ತನಕ ಅವ್ರು ಬಂದಾಗ ಹೋಗಿದ್ವಿ. 1-2 ತಿಂಗಳು ತಿರುಗಾಡ್ತಾ ಹೋದ್ವಿ. ಅವ್ರು 1 ವರ್ಷ ಐತಿ ತಿರುಗಾಡ್ತಾರೆ ರೈತ. ಯಾಕೆ ಈ ರೀತಿ ಆಗ್ತಾ ಇಲ್ಲ ಗೊತ್ತಾ? ಪಂಚಾಯತಿ 3 ಕೋಟಿ ಗ್ರಾಮ ಪಂಚಾಯತಿ ಸರ್ವೆ ಅದ 4 ತಾರೀಕು ಹುಡುಕಿಸಿಂದ ನಮ್ದು ಜನಕನಹಳ್ಳಿ ಅತ್ತರ್ಗಾದೆ 2 ಅವ್ರು. ಜನಕನಹಳ್ಳಿದು ಅತ್ತರ್ಗ 1, ಜನಕನಹಳ್ಳಿ 1. ಈ ಹಾದಿ ಅವ್ರು ಯಾವಾಗ ಆಗ್ಬೋದು? ಆಮೇಲೆ ಅಲ್ಲಿ ಈಗ ಏನು ಸದ್ಯ ಏನು ಕೊಡಂಗಿಲ್ಲ. ಅವ್ರು ಹೊರದಾಗ ಹಾದಿ ಆಗ್ಬೇಕು ಅಷ್ಟೇ. ಇಲ್ಲ ಅಲ್ಲಿ ನಿಮ್ಮ ಇಲ್ಲ ಸರ್ ಪೊಲೀಸರು ಹೋಗಿರೋದು ಇಲ್ಲ. ಅಲ್ಲಿ ನಿಮ್ಗೆ ಅಲ್ಲಿ ಇದು ಕೊಟ್ಟಿದ್ದದ್ರಿ ಕಾಪಿ, ಕೋರ್ಟ್ ಆದೇಶ ಎಲ್ಲ ಕೊಟ್ಟಿದ್ದಾರೆ. ಈಗ ಫಸ್ಟ್ ಬಂದು ಜನಕಳ್ಳಿದು ನೀವೇನು ಮಾಡಿರಿ ಆದೇಶ ಕೊಟ್ಟಿದ್ದೀರಿ. 2027 ಒಂದು ಆದೇಶ ಆಗಿದೆ. 5/2/2022 ತಾಲೂಕಿನ ಬೆನ್ನಕಳ್ಳಿ ಗ್ರಾಮದ ಬ್ಲಾಕ್ ನಂಬರ್ 175/1 ಅವರಿಗೆ ಬೇಕು. 175/1 ಯಾರು ಬರ್ತಾರೆ? ಇದು ಯಾರು ಬರ್ತಾರೆ? 175 ಯಾರು ನಿಮಗೆ ರಸ್ತೆ ನಿಮಗೆ ರಸ್ತೆ ಬೇಕಂತೇಳಿ 172 ಕೇಳ್ರಿ. ಸ್ಟಾಪ್ ಆಗಿದೆ, ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ 172 ಬರ್ರಿ. 172/2 ಕೇಳ್ತೀರಿ, ಹೌದಿಲ್ರಿ? ಕೇಳ್ರಿ 172/1 ಹೋಗ್ಬಂದ ಕಡೆ ಇದು 2022 ಆದೇಶ ಆಗಿದೆ. ಇವತ್ತಿನ ತನಕ ತೆರವುಗೊಳಿಸಿಲ್ಲ ಅಂತ ನೀವು ಮನೆ ಅರ್ಜಿ ಕೊಟ್ಟಿರಿ. ಇದನ್ನು ನಾವು ಏನು ಬರ್ತೀವಿ ಯಾವಾಗ ಬರ್ತೀವಿ? 10/2/2022 ರೂರಲ್ PSIಗೂ ಸರ್ಕಲ್ರಿಗೆ ಬರ್ದೀವಿ. ಮೊನ್ನೆ ಹೋಗಿದ್ರು, ಸ್ಪಾಟ್ ಹೋಗಿದ್ದಂತ ಏನೋ ಕೋರ್ಟ್ ಕೇಸ್ ಐತಿ, ಕೋರ್ಟ್ನಲ್ಲಿ ಐತೆ ಹಂಗೆ ಅಂತ ಹೇಳ್ಯಾರ. ಅವೆಲ್ಲ ಡಾಕ್ಯುಮೆಂಟ್ ತೊಗೋತಾರೆ. ಕೋರ್ಟ್ನಲ್ಲಿ ಏನೋ ಸ್ಟೇ ಇತ್ತು ಅಂದ್ರೆ ನಾವು ಏನು ಮಾಡೋಂಗಿಲ್ಲ ಅಂತ ಕೊಡ್ರಿ. ನಾವು ಅದನ್ನು 2022 ಆದೇಶನ ಇಂಪ್ಲಿಮೆಂಟೇಷನ್ ಮಾಡಿಕೊಡೋದು ಕೆಲಸ ಮಾಡ್ತೀವಿ. ಈಗ ಆಲ್ರೆಡಿ ಪತ್ರ ಹೋಗಿ ನೀವೇನು ಬಂದಿಲ್ಲ ಮಾಡಿಲ್ಲ ಅಂತಿಲ್ಲ. ಇದು ಎಲ್ಲ ಹೇಳ್ತೀನಿ ಕೇಳಿದ್ರಿ. ಈಶ್ವರ್ ವಿಠೋಬಾರ್ ಆಟೋಡು 23/1 ಅರ್ಜಿ ಕೊಟ್ಟಿದ್ರು. 23/1/2026 ಅರ್ಜಿ ಕೊಟ್ಟಾರ. 10/2/2026 ನಾವು 3 ಮಂದಿ ಬರ್ತೀವಿ. ರೂರಲ್ PSI ಆ್ಯಂಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಆ್ಯಂಡ್ ಸರ್ವೆ 3 ಜನಕ್ಕೆ ಬರ್ತೀವಿ.
3 ಜನ ಬರೆದು ಆಲ್ರೆಡಿ ನಮ್ಮದು ಸರ್ಕಲ್ರು ಮತ್ತು ಸರ್ವೇರಿ ಹೋಗಿದ್ದಾರೆ. ಸ್ಪಾಟ್ ನೋಡಿದಾಗ ಅವ್ರು ಏನೋ ಡಾಕ್ಯುಮೆಂಟ್ ಕೋರ್ಟ್ನಲ್ಲಿದೆ ಸರ್, ನೀವೆಲ್ಲ ಅಳತೆ ಮಾಡ್ಬೇಡಿ ಅಂತ ನಾವು ಆಪೋಸಿಟ್ ಇವರು ಎದುರು ನಾವು ಹೇಳ್ಯಾರಂತ, ನೀವು ಡಾಕ್ಯುಮೆಂಟ್ ಕೊಡ್ರಿ, ನಾವು ನೋಡ್ತೀವಿ ಕೋರ್ಟ್ನಲ್ಲಿ ಇತ್ತಂದ್ರೆ ನಾವು ಸ್ಟೇ ಇತ್ತಂದ್ರೆ ಸ್ಟಾಪ್ ಮಾಡ್ತೀವಿ, ಇಲ್ಲ ನಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಅವ್ರಿಗೆ ಕಾಲಾವಕಾಶ ಕೊಟ್ಟರೆ ಕೋರ್ಟ್ ಮೇಲೆ ಕ್ಲಿಯರ್ ಆಗ್ತದೆ. ಅದು ಈಗ ಇದೇ ವಿಷಯ ಒಳಗೆ ಏನೋ ಒಂದು ವಿಷಯ ಹೇಳ್ತೀನಿ ಸರ್. ಇದೇ ವಿಷಯ ಇದು ಆಮೇಲೆ ಈಗ ನಿಮ್ಮಲ್ಲಿ ಸರ್ಕಾರ ನಮ್ಮ ಏನು ಹೇಳ್ತಾರೆ, ನಾವು ಕೇಂದ್ರ ಸರ್ಕಾರ ಹತ್ರ ಹೋದ್ರೆ ಏನು ಹೇಳ್ತಾರೆ, ನಾವು ಸರ್ಕಾರ ಆದೇಶ ಮಾಡಿದ ಇದಕ್ಕೆ ನಿಮ್ಮಲ್ಲಿ ಹೇಳ್ತೀವಿ. ಅಟ್ಲೀಸ್ಟ್ ಸರ್ ನೀವು ಸುಳ್ಳು ಮಾತಾಡ್ತಾ ಇದ್ದಾರೆ, ಸರ್ಕಾರ ಸುಳ್ಳು ಮಾತಾಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ. 5 ನಿಮಿಷ ತಡ್ರಿ ಎಲ್ಲರೂ. ಏನಾಗೈತೆ ಅಂದರೆ, ನೀವು ರೈತರ ಹೊಲದಾಗ ಮಾಲ್ ಇದ್ರೆ ಹಾದಿ ಇದ್ರೆ ನೀವು ನಿಮ್ಗೆ ಒಂದು ಆದೇಶ ನಮಗೆ ಒಂದು ಆದೇಶ ಬೇಕಿದ್ರೆ ಅವ್ರು ಕುಡಿಯೋದು ಕೊಡ್ತೀವಿ, ನೀವು ಕೊಡಬೇಡ್ರಿ, ನಾವೇ ಕೊಡ್ತೀವಿ. ಅವ್ರೇನು ಹೇಳ್ತಾರೆ, ಸರ್ಕಾರ ನೀವು ರೈತರ ಹೊಲದಾಗ ಎಲ್ಲರೇ ಹಾದಿ ಇಲ್ಲ ಅಂದ್ರೆ ನೀವು ಹಾದಿ ತರೋದು ವ್ಯವಸ್ಥೆ ಹೋಗ್ಲಾಕ ಅವಕಾಶ ಮಾಡಿಕೊಡ್ರಿ, ಕಾಲ ಅವಕಾಶ. ಕೋರ್ಟ್ ಮೇಲೆ ಆಮೇಲೆ ಕೋರ್ಟ್ ಒಳಗೆ ತಂದ್ರೆ ಭೀ ನೀವು ಮಾಡ್ತಾ ಇಲ್ಲ, ಕೋರ್ಟಲ್ಲಿ ಇಲ್ಲ ಅಂದ್ರೆ ಭೀ ಅನೇಕ ತಹಸೀಲ್ದಾರ ಹೋಗಿ PSI ಹೋಗಿ ತೊಗೊಂಡು ಬೇಸಿ ಅವ್ರ ಕಬ್ಬು ನಿಂತ್ರ ಭೀ ತೆಗೆದುಕೊಟ್ಟಾರ, ನಿಮಗೆ ಗಿಡ ಮಾಲ್ ನಿಂತ್ರ ಭೀ ತೆಗೆದುಕೊಟ್ಟಾರ ತುರಂತಾಗಿ. ಇವತ್ತಿನ ತನಕ ಒಂದು 50-20 ಲಕ್ಷ ರೂಪಾಯಿ ನುಕ್ಸಾನ ಆಯ್ತು ಅವ್ರ ರೈತರು. ಏನು ಮಾಡಬೇಕಾಗಿ ಈ ರೈತರದ್ದು ಹೊಲದಾಗ ನಿಮಗೆ ಗಿಡ ಇದೆ, ಈ ದಿವಸ ಆದಿ ಬಿಟ್ಟಾವ. ಈಗ ರಾಜಕೀಯ ಒತ್ತಡ ನೀವೇನು ಹೇಳಿದ್ರಲ್ಲ, 2022 ಆರ್ಡರ್ ಆಗಿತ್ತು, ಇಂಜಿನ್ ತಹಸೀಲ್ದಾರ್ ಆರ್ಡರ್ ಮಾಡ್ಯಾರ, ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಯಾಕಾಗಿಲ್ಲ ಗೊತ್ತಿಲ್ಲ ರೀ. ಈಗ ನಾವು ಅರ್ಜಿ ಕೊಟ್ರಿ, ನಮ್ಮವ್ರು ಕಳ್ಸೀವಿ, ಕೋರ್ಟ್ನಾಗಿದ್ದ ನಾವು ಏನೇ ಇದ್ರು ಕೋರ್ಟ್ನಾಗ ಸ್ಟೇ ಇತ್ತಂದ್ರೆ ನಾವು ಮಾಡ್ಲಿಕ್ಕೆ ಬರಲ್ಲ. ಯಾವುದೇ ಸರ್ಕಲಲ್ಲಿ ಏನೇ ಇರಲಿ, ಕೋರ್ಟ್ನಲ್ಲಿ ಬೈಂಡಿಂಗ್ ಆಗಿತ್ತು ಅಂದ್ರೆ ಮಾಡ್ಲಿಕ್ಕೆ ಬರಂಗಿಲ್ಲ. ಕೋರ್ಟ್ನಲ್ಲಿ ಬೈಂಡಿಂಗ್ ಇರ್ಲಿಕ್ಕೆ 100% ಮಾಡ್ತೀವಿ. ಈಗ ಮೊನ್ನೆ ಹೋಗ್ಯಾರ ಅವರು, ಕೋರ್ಟ್ ಡಾಕ್ಯುಮೆಂಟ್ ಕೊಡ್ತೀವಿ, ಕೊಟ್ಟು ನೋಡೋಣ ಇದೇ ಆದೇಶಕ್ಕೆ ಅವ್ರು ಸ್ಟೇ ಕೊಟ್ಟಿದ್ದು ಸ್ಟಾಪ್ ಆಗುತ್ತೆ. ನೀವು ಅದು ಕೋರ್ಟ್ನಿಂದ ಫೈಟ್ ಮಾಡಿ ಕ್ಲೇಮ್ ಮಾಡ್ಕೊಂಡ್ರೆ ಮತ್ತೆ ನಾವು ತೆಗೆದು ನೀವು ಕೋರ್ಟಿಗೆ ಹೋದ್ರೆ ಕೋರ್ಟ್ನ ಆಗಲ್ಲ, ಕೋರ್ಟ್ನ ಆದೇಶ ನಾವೇ ಸಂಘಟನೆ ಕೊಡ್ತಾರೆ ಮಾತ್ರ. ಮತ್ತು ಪೊಲೀಸ್ ಇಲಾಖೆ ನಾವು ನಮ್ಮೆಲ್ಲ ಕೂಡ ಮಾಡ್ಬೇಕು. ಬಟ್ ಈಗ 2022 ನೀವೇನು ಹೇಳ್ತೀರಿ, 2022 ಆರ್ಡರ್ ಆಗಿಲ್ಲ. ಮತ್ತು ಇವತ್ತಿನ ತನಕ ಅದನ್ನ ಯಾಕೆ ಕೆಲಸ ಅಂತ ನೀವೇ ಆರ್ಡರ್ ಮಾಡ್ಬೇಕು. ಯಾಕೆ ಯಾರ್ಯಾಕೆ ಮಾಡಿ ತಹಸೀಲ್ದಾರ್ ಮಾಡೋದಿಲ್ಲ ನೀವು ನನ್ನ ತಹಸೀಲ್ದಾರ್ ನಾನು 2022 ಆಗಿದ್ದು 2026 ಬಂದಿತ್ತು. ಜನವರಿ ಬರ್ತಾ ಇದ್ದಾರೆ ಆ ರೈತರು CC ಕ್ಯಾಮ್ರಾ ತಗೊಂಡು ನೋಡ್ರಿ. ನಿಮ್ಮಲ್ಲಿ ನೀವು ಜನರಲ್ ಆಗಿ ಮಾತಾಡ್ಬೇಡ್ರಿ, ನಾನು ಜನರಲ್ ಆಗಿ ಏನು ಮಾತಾಡ್ತಾ ಇಲ್ಲ. ಈಗ ನಾನೇ ಅನ್ಸಾರಿ ಹೇಳ್ರಿ ಇಲ್ಲಿ. ಈಗ 23 ಅರ್ಜಿ ಕೊಟ್ಟರು, ನಾವು ಬರ್ತೀವಿ, ಅವ್ರು ಸ್ಮಾರ್ಟ್ ಹೋಗ್ಯಾರ, ಅವರು ದಾಖಲೆ ಕೇಳಿ ಕೋರ್ಟಿಂದ ದಾಖಲೆ ಕೊಟ್ಟು ಅಂತ ಹೇಳ್ಯಾರ. ಇದೆಲ್ಲ ಕ್ರಮ ಆಗಿದೆ. ಅವ್ರು ಏನೂ ಆಗಿಲ್ಲ ಅಂದ್ರೆ ಏನು ದಾಖಲೆ ಕೊಟ್ಟಾರ ಮುಂದಿನ ಪಾರ್ಟಿ ಅಲ್ರಿ, ಅವ್ರು ಕೊಟ್ಟಾರ, ಅವರು ಸ್ಪಾಟಿಗೆ ಹೋಗಿ ಕೊಟ್ಟು ನಮಗೆಲ್ಲ. ಈಗ ಅಲ್ಲಿ ಸ್ಪಾಟಿಗೆ ಹೋಗಿ ಸರ್ವೆ ಸಂಸ್ಥೆ ಹೋಗಲ್ಲ, ಅವ್ರಿಗೆ ಅಳತೆ ಮಾಡಕ್ಕೆ ಬಂದಾಗ ನಾವು ದಾಖಲೆ ಕೊಡ್ತೀವಿ, ವೇಟ್ ಮಾಡ್ಕೊಂಡ್ರೆ ಅವನು ಒಬ್ಬ ರೈತನಲ್ಲ. ಈಗ ಎದುರಿಗೆ ನಾವು ರೈತನ ಅಲ್ರಿ, ನೀವು ನಿಮ್ಮದೇ ಮಾತಾಡಿದ್ರೆ ಸಾಗಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಹೇಳ್ಕೊಂಡು ನೀವು ಸಲಹೆ ತೊಗೊಂಡು ಪ್ರಶ್ನೆ ಕೇಳ್ರಿ, ನಾನು ಮುಗಿಸಿ ನೀವು ಸಲಹೆ ತೊಗೊಳ್ರಿ. ಇಲ್ಲ ಸರ್ ಇಂಥಲ್ಲಿ ನಿಂತಂದ್ರೆ ಹೇಳಿ ಅದನ್ನು ಮಾಡ್ಕೊಂಡು ತೊಂದರೇನಿಲ್ಲ. ಬಟ್ ಪ್ರಶ್ನೆ ಉತ್ತರ ಬೇಡ. ಈಗ ಅದೊಂದು ನೋಡ್ಯಾರ, ಅವರು ಸ್ಪಾಟ್ ಹೋಗ್ಯಾರ, ಅದು ಚೆಕ್ ಮಾಡ್ತಾರೆ, ಕೋರ್ಟ್ ಇಲ್ಲ ಕೆಲಸ ಆಗ್ತದೆ. ಎರಡನೇದು ನೀವು ಇನ್ನೊಂದು ಇದು ತಂದಿರಿ, ಈಗ ಅವ್ರು ಒಳಸಂಸ್ಥೆಯಲ್ಲಿ ಅತರ್ಗಾದು ಏನಾದ್ರಿ ಸರ್ 707/2 ಇದು ಏನಾಗಿದ್ರಿ, ಇವರು ಕೋರ್ಟಿಗೆ 2 ಕೋರ್ಟಿಂದ ಆರ್ಡರ್ ಆಗಿತ್ತು, 2 ವರ್ಷದಿಂದ ಆರ್ಡರ್ ಆಗಿತ್ತು. ಯಾವಾಗ 2023 ಇದನ್ನೇನು ನಮ್ಗೆ ಅರ್ಜಿ ಕೊಟ್ಟಿಲ್ಲ, ಇದು ಕೋರ್ಟಿಗೆ ಸರಿ ಮಾಹಿತಿ ಕೊಡುವ. ಯಾಕಂದ್ರೆ 2023 ಆರ್ಡರ್ ಆಗಿತ್ತು. ನಿಮ್ಮಲ್ಲಿ ಇಲ್ಲಿ ಆಗಲಿಕ್ಕಂದ್ರೆ ಡೈರೆಕ್ಟ್ ಸಂಘಟನೆ ಮಾಡೋದು ಇವತ್ತು ಕಬ್ಬಿಗೆ ರೇಟ್ ಸಿಗ್ತಾ ಇದಾವೆ ನಮ್ಗೆ, ರೈತರಿಗೆ ಅನ್ನ ಸಿಗ್ತಾ ಇಲ್ಲ. ಎಲ್ಲರಿಗೂ ರೈತರು ಇಲ್ಲ ಅಂದ್ರೆ ಏನಾಗುತ್ತೆ, ರೈತರು ಬೇಕಲ್ಲ ಎಲ್ಲರಿಗೂ. ಆ ಪಂಚಾಯತ್ ನೆಕ್ಸ್ಟ್ ಬರ್ತೀನಿ. ಈಗ ಅವರೇ ಬಿಟ್ಟು ಬಿಡಲ್ಲ, ಬೆಳೆಯೋಕೆ ಮತ್ತು ಅವ್ರು ಕಡಿ ಹಿಡಿಸ್ತಾರೆ, ಕಳ್ಕೊಟ್ಟು ಕೆಲಸ ಮಾಡಿ ಸ್ವಲ್ಪ ಕಡಿಮೆ
ಅಣ್ಣ